ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಲಕ್ಷ್ಮಿ ಜಿ. ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಾವಗಡ. In this session we are going to study about Pan-Islamic movement, the meaning of Pan-Islamism, Wahhabi movement and Deoband school. All these things we are going to study in this particular session. Pan-Islamism antandre, what does it mean? So first we need to understand the ideology of Pan-Islamism. So Pan-Islamism is a political ideology. Idu ondu rajakiya tattva advocating the unity of Muslim under one Islamic country or a state. So it says about the unity of Muslims under a country or a state. So ಒಂದು ರಾಜ್ಯ ಅಥವಾ ರಾಷ್ಟ್ರದ ಅಡಿಯಲ್ಲಿ ಒಗ್ಗಟ್ಟಿನಿಂದ ಇರುವಂಥ ಒಂದು ವಿಚಾರವನ್ನು ಪ್ಯಾನ್ ಇಸ್ಲಾಮಿಸಮ್ ಅಂತ ನಾವು ಕರಿತೀವಿ. ಆರ್ ಆಫನ್ ಇಟ್ ಮೇ ಬಿ ಎ ಕಲಿಫೇಟ್. ಸೊ ಅದು ರಾಷ್ಟ್ರ, ರಾಜ್ಯ ಅಥವಾ ಒಂದು ಕಲಿಫೇಟ್ನ ಅಡಿಯಲ್ಲಿ ಒಟ್ಟಿಗೆ ಇರುವಂಥ ಅಥವಾ ಐಕ್ಯತೆಯನ್ನು ಸೂಚಿಸುವಂಥ ಒಂದು ಪೊಲಿಟಿಕಲ್ ಐಡಿಯಾಲಜಿಯನ್ನು ನಾವು ಪ್ಯಾನ್ ಇಸ್ಲಾಮಿಸಮ್ ಅಂತ ಕರಿತೀವಿ. ಆರ್ ಆ್ಯನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಅಥವಾ ಅದು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಗಿರ್ಬೋದು ವಿತ್ ಇಸ್ಲಾಮಿಕ್ ಪ್ರಿನ್ಸಿಪಲ್ಸ್. ಸೊ ದಟ್ ಶುಡ್ ಬಿ ಬೇಸ್ಡ್ ಆನ್ ದ ಇಸ್ಲಾಮಿಕ್ ಪ್ರಿನ್ಸಿಪಲ್ಸ್ ಅನ್ನುವಂಥದ್ದು ತುಂಬ ಪ್ರಮುಖವಾದಂಥ ಅಂಶವಾಗುತ್ತೆ. ಸೊ it is a political ideology which says about the unity of Muslims under a country or a state or a caliphate or an international organization, particularly Islamic principles. So this is the meaning of Pan-Islamism. So ಇಲ್ಲಿ Pan-Islamism ಅಂತಂದಾಗ it is a ರಾಜಕೀಯ ತತ್ವ, says about the ಐಕ್ಯತೆ ಆಫ್ ದ ಮುಸ್ಲಿಮ್ಸ್, ಅಂದರೆ ಮುಸಲ್ಮಾನರ ಐಕ್ಯತೆಯನ್ನು ಹೇಳುವಂಥ ಒಂದು ರಾಷ್ಟ್ರ, ರಾಜ್ಯ, ಖಲೀಫೇಟ್ ಅಥವಾ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯ ಅಡಿಯಲ್ಲಿ ಇಸ್ಲಾಂನ ಧರ್ಮವನ್ನು ಪ್ರತಿಪಾದಿಸುವಂಥ ಒಂದು ಪೊಲಿಟಿಕಲ್ ಐಡಿಯಾಲಜಿಯಾಗಿ ಅಥವಾ ರಾಜಕೀಯ ತತ್ವವಾಗಿ ನಾವು ಪ್ಯಾನ್ ಇಸ್ಲಾಮಿಸಮ್ ಅನ್ನುವಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಆದರೆ ಪ್ಯಾನ್ ಇಸ್ಲಾಮಿಕ್ ಮೂಮೆಂಟ್ ಅನ್ನುವಂಥದ್ದು ಭಾರತದಲ್ಲಿ ಹೇಗೆ ಶುರುವಾಯಿತು, ಅಥವಾ ಭಾರತದ ಒಂದು ದೃಷ್ಟಿಕೋನದಲ್ಲಿ ಪ್ಯಾನ್ ಇಸ್ಲಾಮಿಕ್ ಮೂಮೆಂಟ್ ಅಂದರೆ ಏನು ಅನ್ನುವಂಥದ್ದಾದರೆ, ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ಪ್ರೀವಿಯಸ್ ಪೊಲಿಟಿಕಲ್ ಪೊಸಿಷನ್ ಆಫ್ ಇಸ್ಲಾಮ್ ಇನ್ ಇಂಡಿಯಾ. ಸೊ ಇಲ್ಲಿ political position. So it says about the political position. So re-establishment ಅಂತ ಹೇಳ್ತೀವಿ. ಅಂದರೆ ಈಗ ಮಧ್ಯಯುಗದಲ್ಲಿ ನಾವು ಕಾಣೋ ಹಾಗೆ ಇಸ್ಲಾಂ ಅನ್ನುವಂಥದ್ದು ತುಂಬ ಹೆಚ್ಚಿನ ಪ್ರಭಾವವನ್ನು ಹೊಂದಿತ್ತು. ಆದರೆ ಸೊ ದಟ್ ಲಾಸ್ಟ್ ಇಟ್ಸ್ ವೈಭವವನ್ನು ಕಳ್ಕೊಂಡಂಥ ಒಂದು ಸಂದರ್ಭ. ಸೊ ಅಂಥ ವೈಭವವನ್ನು ಮರುಸ್ಥಾಪನೆ ಮಾಡಬೇಕು ಅಂತ ಹೊರಟಂಥದ್ದೇ ಪಾನ್ ಇಸ್ಲಾಮಿಕ್ ಮೂಮೆಂಟ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್. ಸೊ ಭಾರತೀಯ ದೃಷ್ಟಿಕೋನದಲ್ಲಿ ಪಾನ್ ಇಸ್ಲಾಮಿಕ್ ಮೂಮೆಂಟ್ ಅಂತಂದರೆ ರಾಜಕೀಯ ಹಿಡಿತವನ್ನು ಮತ್ತೊಮ್ಮೆ ಎಸ್ಟಾಬ್ಲಿಷ್ ಮಾಡುವಂಥ ಅಥವಾ ಮತ್ತೊಮ್ಮೆ ಸ್ಥಾಪನೆ ಮಾಡುವಂಥ ಒಂದು ಉದ್ದೇಶಕ್ಕೋಸ್ಕರ ರಚನೆ ಆದಂಥದ್ದು ಪ್ಯಾನ್ ಇಸ್ಲಾಮಿಕ್ ಮೂಮೆಂಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಈ ಒಂದು ಪಾನ್ ಇಸ್ಲಾಮಿಕ್ ಮೂಮೆಂಟನ್ನು ಮಾತನಾಡುವಂತಹ ಸಂದರ್ಭದಲ್ಲಿ ನಮಗೆ ಎರಡು ಚಳುವಳಿಗಳು ಅಥವಾ ಎರಡು ಸ್ಕೂಲ್ಸ್ ಆಫ್ ಮೂಮೆಂಟ್ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಒಂದು ವಹಾಬಿಗಳು ಮತ್ತು ಇನ್ನೊಂದು ದಿಯೋಬಂದ್ ಸ್ಕೂಲ್ ಅನ್ನುವಂಥದ್ದು. ದೇ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ರಿಲಿಜಿಯಸ್ ರಿವೈವಲಿಸಮ್ ಅಮಾಂಗ್ ಮುಸ್ಲಿಮ್ಸ್ ಇನ್ ದ 19th century. 19ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮದಲ್ಲಿ ಏನಾದರೂ ಇಸ್ಲಾಂ ಧರ್ಮದ ಪುನರುತ್ಥಾನ ಆಗಿದೆ ಅಂತಂದರೆ ದಟ್ ಈಸ್ ಬಿಕಾಸ್ ಆಫ್ ವಹಬೀಸ್ ಆ್ಯಂಡ್ ದಿಯೋಬಂದ್ ಸ್ಕೂಲ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ 19ನೇ ಶತಮಾನದಲ್ಲಿ ವಹಬಿ ಮತ್ತು ದಿಯೋಬಂದ್ ಸ್ಕೂಲ್ ಆಫ್ ಮೂಮೆಂಟ್ ಅನ್ನುವಂಥದ್ದು ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದಂಥದ್ದು. ವಹಬಿಗಳು ಯಾರು ಹಾಗಿದ್ರೆ, ಸೊ ಅವರ ಒಂದು ವಿಚಾರ ಏನು ಅನ್ನುವಂಥದ್ದಾದರೆ, ಈ ವಹಬಿ ಮೂಮೆಂಟನ್ನು ಮೊದಲ ಬಾರಿಗೆ ಸೈಯದ್ ಅಹಮದ್ ಆಫ್ ರಾಯ್ಬರೇಲಿ ಅನ್ನುವಂಥವರು, ರಾಯ್ಬರೇಲಿಯ ಸೈಯದ್ ಅಹಮದ್ ಅನ್ನುವಂಥವರು ಇದರ ಸ್ಥಾಪಕರಾಗಿ ನಾವು ಗುರುತಿಸ್ಬೋದಾಗಿದೆ. ಸೊ ವಹಬಿ ಮೂಮೆಂಟನ್ನು ಮೊದಲ ಬಾರಿಗೆ ಭಾರತದಲ್ಲಿ ಶುರು ಮಾಡಿದಂಥವರು ಅಥವಾ ಆರಂಭಿಸಿದಂಥವರು ಸೈಯದ್ ಅಹಮದ್ ಆಫ್ ರಾಯ್ಬರೇಲಿ ಅನ್ನುವಂಥದ್ದು. ಇನ್ನು ಇದು ಒಂದು ರಿಲಿಜಿಯಸ್ ಪೊಲಿಟಿಕಲ್ ಕ್ರೀಡ್ ಅಂತ ನಾವು ಕರಿತೀವಿ. ಅಂದರೆ ಇಟ್ ವರ್ಕ್ಡ್ ಆನ್ ರಿಲಿಜನ್ ಆಸ್ ವೆಲ್ ಆಸ್ ಆನ್ ಪೊಲಿಟಿಕಲ್
ಫೀಲ್ಡ್ ಅನ್ನುವಂಥದ್ದು. ಸೊ ಇದು ಧರ್ಮ ಮತ್ತು ರಾಜಕೀಯ ಎರಡರಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೀರ್ತಾ ಇತ್ತು. ಸೊ ಹಾಗಾಗಿ ಇಟ್ ಈಸ್ ಕನ್ಸಿಡರ್ ಆಸ್ ಎ ರಿಲಿಜಿಯೋ ಪೊಲಿಟಿಕಲ್ ಕ್ರೀಡ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಇದರ ಉದ್ದೇಶ ಏನು ಅನ್ನುವಂಥದ್ದಾದರೆ ಟು ರಿವೈವ್ ಆ್ಯಂಡ್ ರೆಸ್ಟೋರ್ ಮುಸ್ಲಿಂ ಪವರ್ ಇನ್ ಇಂಡಿಯಾ. ಸೊ ಭಾರತದಲ್ಲಿ ಮುಸ್ಲಿಮರ ಒಂದು ಅಧಿಪತ್ಯವನ್ನು ಪುನರುತ್ಥಾನಗೊಳಿಸುವಂಥದ್ದು ಮತ್ತು ಮುಂದುವರಿಸುವಂಥದ್ದು ಈ ಒಂದು ಚಳುವಳಿಯ ಮುಖ್ಯವಾದಂಥ ಉದ್ದೇಶ ಆಗಿತ್ತು. ವಹಾಬಿ ಇನ್ ಇಂಡಿಯಾ ಟುಕ್ ಅಪ್ ಆರ್ಮ್ಸ್ ಫಸ್ಟ್ ಅಗೇನ್ಸ್ಟ್ ದ ಸಿಖ್ಸ್. ಸೊ ಇಲ್ಲಿ ಸಿಖ್ಖರ ವಿರುದ್ಧ ವಹಬಿಗಳು ಮೊದಲು ತಮ್ಮ ಶಸ್ತ್ರಾಸ್ತ್ರವನ್ನು ಎತ್ತುತ್ತಾರೆ. ಸೊ ಅದಾದ ನಂತರ ಅವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿದಂಥದ್ದು. ಸೊ ಇಲ್ಲಿ ಮೊದಲು ದೇ ವಾಂಟೆಡ್ ಟು ಫೈಟ್ ಅಗೇನ್ಸ್ಟ್ ದ ಸಿಖ್ಸ್. ಸೊ ಅವರು ಸಿಖ್ಖರ ವಿರುದ್ಧವಾಗಿ ಹೋರಾಟವನ್ನು ನಡೆಸಿದ್ರು. ಅದಾದ ಮೇಲೆ ಬ್ರಿಟಿಷರನ್ನು ಹೊಡೆದೋಡಿಸುವಂಥ ಒಂದು ಆಲೋಚನೆಯನ್ನು ಹೊಂದಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅಬೌಟ್ 1830 1830 ಹೊತ್ತಿಗೆ ಅವರು ಒಂದು ತಮ್ಮದೇ ಆದಂಥ ಒಂದು ಸಣ್ಣ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ನಾರ್ತ್ ವೆಸ್ಟ್ ಫ್ರಾಂಟಿಯರ್ ರೀಜನ್ನಲ್ಲಿ ಒಂದು ತಮ್ಮದೇ ಆದಂಥ ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿಕೊಂಡಿದ್ದು 1830 ಹೊತ್ತಿಗೆ. ಸೊ ಇಟ್ ಕನ್ಫೈನ್ ಟು ದ ಲೋಯರ್ ಮಿಡಲ್ ಕ್ಲಾಸ್ ಆಫ್ ದ ಮುಸ್ಲಿಂ ಕಮ್ಯುನಿಟಿ. ಸೊ ಆ ಒಂದು ರಾಜ್ಯದಲ್ಲಿ ಅಥವಾ ಆ ಒಂದು ವಹಬಿ ಚಳುವಳಿಯಲ್ಲಿ ಮುಖ್ಯವಾಗಿ ಯಾರು ಹೆಚ್ಚಿನ ಪಾತ್ರವನ್ನು ವಹಿಸಿದ್ರು ಅನ್ನುವಂಥದ್ದಾದರೆ ಲೋಯರ್ ಮಿಡಲ್ ಕ್ಲಾಸ್ ಅಂದರೆ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗ ಅನ್ನುವಂಥದ್ದು. ಮುಸ್ಲಿಂ ಏನು ಕಮ್ಯುನಿಟಿಯಲ್ಲಿ ಯಾರು ಕೆಳ ಮಧ್ಯಮ ವರ್ಗದ ಜನ ಇರ್ತಾರೋ ಸೊ ಅಂಥವರು ಈ ಒಂದು ಚಳುವಳಿಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಆಶ್ಚರ್ಯ ಏನೂ ಇಲ್ಲ ಯಾವುದರಲ್ಲಿ ಅನ್ನುವಂಥದ್ದಾದರೆ ಇಟ್ ಇನ್ಸ್ಪೈರ್ಡ್ ದ ಮೋಟಿವ್ ಆಫ್ ಫ್ರೀಯಿಂಗ್ ಇಂಡಿಯಾ. ಭಾರತವನ್ನು ಮುಕ್ತಗೊಳಿಸಬೇಕು ಅಂತ ಅವರ ಆಲೋಚನೆ ಇತ್ತು, ಅವರಿಗೆ ಸ್ಫೂರ್ತಿಯೂ ಕೂಡ ಸಿಕ್ತು. ಆದರೆ ಯಾತಕ್ಕೋಸ್ಕರ ಟು ರೀಎಸ್ಟಾಬ್ಲಿಷ್ ದ ಮುಸ್ಲಿಂ ಸುಪ್ರಮೆಸಿ. ಸೊ ಇಲ್ಲಿ ಮುಸಲ್ಮಾನರ ಅಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಅಥವಾ ಮುಸಲ್ಮಾನರ ಒಂದು ಸುಪ್ರಮಸಿಯನ್ನು ರೀಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ದೇ ವಾಂಟೆಡ್ ಟು ಫ್ರೀ ಇಂಡಿಯಾ ಫ್ರಮ್ ಬ್ರಿಟಿಷರ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ದಿಸ್ ಈಸ್ ದ ಫೌಂಡೇಶನ್ ಆ್ಯಂಡ್ ದ ಪ್ರಿನ್ಸಿಪಲ್ಸ್ ಆಫ್ ವಹಬೀಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಅದರಲ್ಲಿ ಇನ್ನೊಂದು ಮುಖ್ಯವಾದಂಥ ಚಳುವಳಿ ಅಂತಂದರೆ ಅದು ದಿಯೋಬಂದ್ ಚಳುವಳಿ, ದಿಯೋಬಂದ್ ಸ್ಕೂಲ್ ಆಫ್ ಮೂಮೆಂಟ್ ಅನ್ನುವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ಎ ರಿವೈವಲಿಸ್ಟ್ ಮೂಮೆಂಟ್. ಸೊ ಇದನ್ನು ನಾನು ಈಗಾಗಲೇ ಹೇಳಿದಾಗೆ ರಿಫಾರ್ಮ್ಗಿಂತ ಇನ್ನೂ ಹೆಚ್ಚಿನದಾದನ್ನು ತನ್ನ ಒಂದು ಪ್ರದೇಶದಲ್ಲಿ ಮಾಡಬಯಸುವಂಥ ಒಂದು ಚಳುವಳಿಯನ್ನು ರಿವೈವಲಿಸ್ಟ್ ಮೂಮೆಂಟ್ ಅಂತ ನಾವು ಕರಿತೀವಿ. ಸೊ ಅದೇ ಒಂದು ರಿವೈವಲಿಸ್ಟ್ ಆಟಿಟ್ಯೂಡನ್ನು ದಿಯೋಬಂದ್ ಸ್ಕೂಲ್ ಕೂಡ ಹೊಂದಿತ್ತು ಅನ್ನುವಂಥದ್ದು. ದ ಆರ್ಥೋಡಾಕ್ಸ್ ಸೆಕ್ಷನ್ ಅಮಾಂಗ್ ದ ಮುಸ್ಲಿಂ ಉಲೇಮಾ ಹೂ ಆರ್ ಆರ್ಗನೈಸ್ ದಿಯೋಬಂದ್ ಮೂಮೆಂಟ್. ಯಾರು ಇದು ದಿಯೋಬಂದ್ ಮೂಮೆಂಟಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿದ್ರು ಅನ್ನುವಂಥದ್ದಾದರೆ ಸಂಪ್ರದಾಯಸ್ಥ ಮುಸ್ಲಿಂ ಉಲೇಮಾಗಳು ಈ ದಿಯೋಬಂದ್ ಚಳುವಳಿಯನ್ನು ಸ್ಥಾಪನೆ ಮಾಡಿದ್ರು ಅಥವಾ ಶುರು ಮಾಡಿದ್ರು, ಆರಂಭ ಮಾಡಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಅವರ ಹೆಸರುಗಳನ್ನು ನಾವು ನೋಡುವಂಥದ್ದಾದರೆ ಮೊಹಮ್ಮದ್ ಕಾಸಿಮ್ ವನೋತ್ವಿ ಆ್ಯಂಡ್ ರಶೀದ್ ಅಹಮದ್ ಗಂಗೋಯಿ ಅನ್ನುವಂಥವರು ದೇ ಆರ್ ದ ಫೌಂಡರ್ಸ್ ಆಫ್ ದಿಯೋಬಂದ್ ಸ್ಕೂಲ್ ಇನ್ ದ ಇಯರ್ 1866. 1866ರಲ್ಲಿ ಈ ಇಬ್ಬರು ನಾಯಕರು ದಿಯೋಬಂದ್ ಸ್ಕೂಲನ್ನು ಸ್ಥಾಪನೆ ಮಾಡಿದರು. ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅನ್ನುವಂಥದ್ದಾದರೆ ಶಹರಾನ್ಪುರ್ ಡಿಸ್ಟ್ರಿಕ್ಟ್, ಉತ್ತರ ಪ್ರದೇಶದ ಶಹರಾನ್ಪುರ್ ಜಿಲ್ಲೆಯಲ್ಲಿ ಅದರ ಒಂದು ಚಟುವಟಿಕೆಗಳನ್ನು ನಾವು ಹೆಚ್ಚಿನದಾಗಿ ಕಾಣೋದಕ್ಕೆ ಸಾಧ್ಯ ಇದೆ. ಇನ್ನು ದಿಯೋಬಂದ್ ಸ್ಕೂಲ್ನ ಗುರಿಗಳು, ಆಬ್ಜೆಕ್ಟಿವ್ಸ್ ಏನು ಅನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ಟ್ರೈನ್ ರಿಲಿಜಿಯಸ್ ಲೀಡರ್ಸ್ ಫಾರ್ ದ ಮುಸ್ಲಿಂ ಕಮ್ಯುನಿಟಿ. ಸೊ ಇಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಧಾರ್ಮಿಕ ಗುರುಗಳನ್ನು ತರಬೇತಿ ನೀಡುವಂಥದ್ದು ದಿಯೋಬಂದ್ ಸ್ಕೂಲ್ನ ಮುಖ್ಯವಾದಂಥ ಉದ್ದೇಶವಾಗಿತ್ತು. ಸೊ ಟು ಟ್ರೈನ್ ದ ರಿಲಿಜಿಯಸ್ ಲೀಡರ್ಸ್ ಫಾರ್ ದ ಮುಸ್ಲಿಂ ಕಮ್ಯುನಿಟಿ ಈಸ್ ದ ಮೈನ್ ಆಬ್ಜೆಕ್ಟಿವ್ ಆಫ್ ದಿಯೋಬಂದ್ ಸ್ಕೂಲ್ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ಟು ಪ್ರೊಪಗೇಟ್ ಅಮಾಂಗ್ ದ ಮುಸ್ಲಿಮ್ಸ್ ದ ಪ್ಯೂರ್ ಟೀಚಿಂಗ್ಸ್ ಆಫ್ ಕುರಾನ್ ಅಂಡ್ ಹದೀಸ್. ಸೊ ಇಲ್ಲಿ ಹದೀಸ್ ಅಂತಂದರೆ the teaching which received directly from Allah to the messenger. ಸೊ ಅದನ್ನು ನಾವು ಹದೀಸ್ ಅಂತ ಕರಿತೀವಿ. ಸೊ ಕುರಾನ್ ಮತ್ತು ಹದೀಸಲ್ಲಿ ಏನು ಹೇಳಿದೆಯೋ ಸೊ ಅಂಥ ಪ್ಯೂರ್ ಟೀಚಿಂಗ್ಸನ್ನು ಮುಸಲ್ಮಾನರಿಗೆ ಪ್ರೊಪಗೇಟ್ ಮಾಡುವಂಥದ್ದು ದಿಯೋಬಂದ್ ಸ್ಕೂಲ್ನ ಮುಖ್ಯವಾದಂಥ ಉದ್ದೇಶ. ಸೊ ಇಲ್ಲಿ ದೆರ್ ಇಸ್ ನೋ ಡಿಜನರೇಷನ್ ಆಫ್ ದ ಟೀಚಿಂಗ್ಸ್ ಬಟ್ ದ ಪ್ಯೂರ್ ಟೀಚಿಂಗ್ಸ್ ಶುಡ್ ಬಿ ರೀಚ್ ಟು ದ ಮುಸ್ಲಿಂ ಪೀಪಲ್ ಅನ್ನುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ. ಇನ್ನು ಮೂರನೇದಾಗಿ ಟು ಕೀಪ್ ಅಲೈವ್ ದ ಸ್ಪಿರಿಟ್ ಆಫ್ ಜಿಹಾದ್ ಅಗೇನ್ಸ್ಟ್ ದ ಬ್ರಿಟಿಷ್. ಸೊ ಜಿಹಾದ್ ಅಂದರೆ ನಮಗೆ ಗೊತ್ತಿರೋ ಹಾಗೆ ಇಟ್ಸ್ ರಿಲಿಜಿಯಸ್ ವಾರ್.
So that religious war where they posed first is against the British. ಸೊ ಹಾಗಾಗಿ ಬ್ರಿಟಿಷರ ವಿರುದ್ಧದ ಜಿಹಾದನ್ನು ಜೀವಂತವಾಗಿಡಬೇಕು ಅನ್ನುವಂಥದ್ದು ಕೂಡ ದಿಯೋಬಂದ್ ಸ್ಕೂಲ್ನ ಇನ್ನೊಂದು ಮುಖ್ಯವಾದಂಥ ಉದ್ದೇಶ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಇಟ್ ವೆಲ್ಕಮ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1885. 1885 ಯಾವಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಯಿತೋ ಅದನ್ನು ತುಂಬ ಸಂತೋಷವಾಗಿ ಸ್ವಾಗತಿಸಿದಂಥವರು ದಿಯೋಬಂದ್ ಸ್ಕೂಲ್ನ ಫಾಲೋಯರ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಅದಾದ ಮೇಲೆ ಈ ಒಂದು ಏನು ದಿಯೋಬಂದ್ ಸ್ಕೂಲ್ಗೆ ಮೊಹಮ್ಮದ್ ಅಲ್ ಹಸನ್ ಅನ್ನುವಂಥವರು ಹಿ ಇಂಜೆಕ್ಟೆಡ್ ದ ಐಡಿಯಾ ಆಫ್ ಪೊಲಿಟಿಕಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಕಂಟೆಂಟ್. ಫಸ್ಟು ಇದು ಕೇವಲ ಧಾರ್ಮಿಕ ಏನು ವಿಚಾರಗಳನ್ನು ಹೊಂದಿದ್ದಂಥ ಒಂದು ಚಳುವಳಿಯಾಗಿತ್ತು. ಆದರೆ ಮೊಹಮ್ಮದ್ ಅಲ್ ಹಸನ್ ಅನ್ನುವಂಥವರು ಅದಕ್ಕೆ ರಾಜಕೀಯ ಮತ್ತು ಬೌದ್ಧಿಕ ವಿಷಯವನ್ನು ಕೂಡ ಕೊಡ್ತಾ ಹೋದರು. ಸೊ ದೆ ಸ್ಟಾರ್ಟೆಡ್ thinking in the three fronts, that is religious, political and intellectual fronts ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಮೊಹಮ್ಮದ್ ಅಲ್ ಹಸನ್ ರವರ ಒಂದು ಪಾತ್ರವು ಕೂಡ ಈ ದಿಯೋಬಂದ್ ಮೂಮೆಂಟಲ್ಲಿ ತುಂಬ ಮುಖ್ಯವಾಗುತ್ತೆ. ಅದರ ಜೊತೆಗೆ ಜಮಾತುಲ್ ಉಲೇಮಾ ಅನ್ನುವಂಥದ್ದು ಒಂದು ಹೊಸ ಏನು ಆಯಾಮವನ್ನೇ ಈ ಒಂದು ದಿಯೋಬಂದ್ ಸ್ಕೂಲ್ಗೆ ಕೊಡುತ್ತೆ. ಸೊ ಅದರ ಜೊತೆಗೆ ಪ್ರೊಟೆಕ್ಷನ್ ಆಫ್ ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆಫ್ ಮುಸ್ಲಿಮ್ಸ್ ಅನ್ನುವಂಥದ್ದು ಇಲ್ಲಿ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಕೇವಲ ಜಿಹಾದ್ ಬ್ರಿಟಿಷರ ವಿರುದ್ಧ ಮಾಡಿದಂಥದ್ದು, ಜೊತೆಗೆ ಪ್ಯೂರ್ ಟೀಚಿಂಗ್ಸನ್ನು ಜನರಿಗೆ ಅನಿಸುವಂಥದ್ದು, ಜೊತೆಗೆ ರಿಲಿಜಿಯಸ್ ಲೀಡರ್ಸನ್ನು ಪ್ರಿಪೇರ್ ಮಾಡುವಂಥದ್ದು, ಇದೆಲ್ಲದರ ಜೊತೆಗೆ ಸೊ ವಾಟ್ ಇಟ್ ಡಿಡ್ ವಾಸ್ ದ ಪ್ರೊಟೆಕ್ಷನ್ ಆಫ್ ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆಫ್ ಮುಸ್ಲಿಮ್ಸ್. ಸೊ ಇದಕ್ಕೋಸ್ಕರ ಹೋರಾಟಗಳು ನಡೀತಾ ಹೋದವು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಮುಂದೆ ಇದೆಲ್ಲವೂ ಕೂಡ ಬೇರೆ ರೀತಿಯಾದಂಥ ಅರ್ಥಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಹೌ ಮುಸ್ಲಿಂ ಕಮ್ಯುನಿಟಿ ಇಟ್ ಗಾಟ್ ಎಂಪವರ್ಡ್ ಟು ಫೈಟ್ ಫಾರ್ ದೇರ್ ಓನ್ ಲ್ಯಾಂಡ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ದಿಸ್ ಈಸ್ ದ ರೆಫರೆನ್ಸ್ ವಿಚ್ ಐ ಡಿಡ್ ಫಾರ್ ದಿಸ್ ಪರ್ಟಿಕ್ಯುಲರ್ session. Thank you very much for your patient listening.